ನಿಮ್ಮನ್ನ ಸಹಕಾರ ಬೇಕು. ನೀವೆಲ್ಲರೂ ಸಹ ತಪ್ಪದೇ ಮತದಾನ ಮಾಡಬೇಕು. ಎಲ್ಲರೂ ಭಾನುಪ್ರಕಾಶ್ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನಾವು 100,000 ನಂಬಿಕೆ ಇದೆ. ಯಾಕಂದ್ರೆ 12 ಗಂಟೆ ಬಂದು ನೀವು ಕಾಯ್ತಾ ಇದ್ದೀರಲ್ಲ, ಈ ಪ್ರೀತಿ ವಿಶ್ವಾಸ ನಮ್ಗೆ ಕಾಣುತ್ತೆ. ಅವ್ರ ಗೆಲುವು ಗ್ಯಾರಂಟಿ ಆಗುತ್ತೆ. ಜೊತೆಗೆ ನೀವೆಲ್ಲ ನಮ್ಮ ಜೊತೆಗೆ ಇದ್ದೀರಿ ಅಂತ. ಬಟ್ ಬೇರೆ ತಾಲೂಕುಗಳಿರ್ತಕ್ಕಂಥ ಮತದಾನ ಮಂದಿರಗಳನ್ನ ಅವರು ಭೇಟಿ ಮಾಡಿ ಅವ್ರನ್ನು ಸಹ ಮತದಾನ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಬೇಕು. ಸ್ವಾವಲಂಬನೆ, ಸಂಘಟನೆ, ಸಂಸ್ಕಾರ ಅಂತ ಘೋಷವಾಕ್ಯ ಇದೆ. ಸಂಸ್ಕಾರಕ್ಕೆ ಪ್ರತಿರೂಪವೇ ಭಾನುಪ್ರಕಾಶ್ ಅವರು ಅಲ್ವಾ ಹೇಳಿ. ಬ್ರಾಹ್ಮಣ ಯಾವ ತರ ಸಂಸ್ಕಾರದಲ್ಲಿ ಇರ್ಬೇಕು, ಹೀಗಿರ್ಬೇಕು ಅಂತ ಹೇಳ್ತೀವಲ್ಲ, ಆ ಇದ್ದಾರೆ ಅಂದ್ರೆ ಪ್ರತಿರೂಪ ನಮ್ಮ ಭಾನುಪ್ರಕಾಶ್ ಅವರು. ಅವ್ರು ಇನ್ನೊಬ್ರಿಗೆ ಹೀಗಿರು ಅಂತ ಹೇಳ್ಬೇಕಾದ್ರೆ ಅವ್ರು ಅಚ್ಚುಕಟ್ಟಾಗಿ ಹಾಗೆ ಇದ್ದಾರೆ ಅಲ್ವಾ. ಹಾಗಾಗಿರೋದ್ರಿಂದ ಅವರು ಗೆದ್ರೆ ಅದು ಸಮಾಜದ ಗೆಲುವು, ಬ್ರಾಹ್ಮಣ್ಯದ ಗೆಲುವು, ಸಂಸ್ಕಾರದ ಗೆಲುವು. ಬ್ರಾಹ್ಮಣ ಸಂಸ್ಕಾರ ಗೆಲ್ಲುತ್ತೆ ಅಂತಂದ್ರೆ ಭಾನುಪ್ರಕಾಶ್ ಅವರು ಗೆಲ್ಬೇಕು. ಭಾನುಪ್ರಕಾಶ್ ಅವರು ಸೋತು ಅಂದ್ರೆ ನಮ್ಮ ಬ್ರಾಹ್ಮಣ್ಯ ಸೋಲ್ತಾ ಇದೆ ಅಂತ, ಬ್ರಾಹ್ಮಣ್ಯದ ಸಂಸ್ಕಾರಕ್ಕೆ ಬೆಲೆ ಇಲ್ಲ ಅಂತ ಆಗ್ಬೇಕು. ಹಾಗಾಗಿರೋದು ಎಲ್ಲರೂ, ನೀವು ಬರೀ ಚಿತ್ರದುರ್ಗಕ್ಕೆ ಮಾತ್ರ ಅಲ್ಲ, ನಿಮ್ಮೆಲ್ಲ ಸಂಬಂಧಿಕರು ಬೆಂಗಳೂರಲ್ಲಿ ಇರ್ತಾರೆ, ಮೈಸೂರಲ್ಲಿ ಇರ್ತಾರೆ, ಬೇರೆ ಬೇರೆ ಊರಲ್ಲಿ ನಿಮ್ಮ ಸಂಬಂಧಿಕರೆಲ್ಲ ಇರ್ತಾರೆ. ಅವರೆಲ್ಲರಿಗೂ ಫೋನ್ ಮಾಡಿ ಹೇಳಿ, ಯಾರು ಮತದಾರ ಇದ್ದಾರೆ ಅವರೆಲ್ಲರಿಗೂ ತಮ್ಮ ಒಂದು ಮತವನ್ನ ಭಾನುಪ್ರಕಾಶ್ ಅವರಿಗೆ ಚಲಾಯಿಸಬೇಕು. ಮತದಾನ ನಾನೆಲ್ಲ ಕಡೆ ಅದನ್ನೇ ಹೇಳ್ತೀನಿ. ಪುರೋಹಿತರು ನಾವೆಲ್ಲ ದಾನ ತಗೊಳ್ಳೋರೆ. ಈ ಸರಿ ನೀವು ಮತದಾನ ಮಾಡ್ತಿದ್ದೀರಿ, ಆ ಮತದಾನ ನಾವು ಆಶೀರ್ವಾದ ಪೂರ್ವಕವಾಗಿ ನಿಮ್ಗೆ ಆಶೀರ್ವಾದ ಮಾಡಿ ಅವ್ರ ಮತದಾನ ತಗೊಳ್ತಾರೆ. ಅದು ನಿಜವಾದ ಪುಣ್ಯದ ಕೆಲಸ. ಮತದಾನ ಮಾಡೋದು ಹೇಗೆ ಪುಣ್ಯ ಅಂತಾರೆ, ಈ ಸತಿ ಮತದಾನ ಮಾಡೋದಂತೂ ಅತ್ಯಂತ ಪುಣ್ಯಕರವಾದ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಿ. ಮತ್ತೆ ಸ್ಪರ್ಧಿಗಳು, ಪ್ರತಿಸ್ಪರ್ಧಿ ಮಹಿಳಾದಲ್ಲಿ ಇರುತ್ತೆ, ಸಂವಿಧಾನದಲ್ಲಿ ಹಕ್ಕಿದೆ ಎಲ್ಲರಿಗೂ ನಿಲ್ಲಕ್ಕೆ. ನಾವು ಯುನಾನಿಮಸ್ ಆಗಿ ಆಗ್ಬೇಕು, ರಾಜ್ಯಾಧ್ಯಕ್ಷರು ಯುನಾನಿಮಸ್ ಆಗ್ಬೇಕು ಅಂತ ನಮ್ಮೆಲ್ಲರ ಪ್ರಯತ್ನ ಇತ್ತು. ಶೃಂಗೇರಿ ಜಗದ್ಗುರುಗಳು ಐಕ್ಯಮತ್ಯದಿಂದ ಅಧ್ಯಕ್ಷರ ಆಯ್ಕೆ ಆಗ್ಬೇಕು ಅಂತ ಸಮಾವೇಶದಲ್ಲಿ ಹೇಳಿದ್ರು. ಆದ್ರೆ ಇವರನ್ನು ಐಕ್ಯಮತ್ಯದಿಂದ ಮಾಡ್ಲಿಲ್ವಲ್ಲ ಅಂತ ನಮ್ಗೆ ಅನಿಸ್ತದೆ. ಆದ್ರೆ ಏನು ಮಾಡಕ್ಕಾಗಲ್ಲ, ಸಂವಿಧಾನ ನಮ್ಮ ಬೈಲಾದಲ್ಲಿ ಅವಕಾಶ ಇದೆ ನಿಲ್ಲಕ್ಕೆ. ಸ್ಪರ್ಧಿಗಳಿದ್ದಾರೆ, ಸ್ಪರ್ಧಿಗಳು ಸಹ ನಮ್ಮವರೇ, ಬ್ರಾಹ್ಮಣರೇ. ಅವ್ರನ್ನು ನಾವು ಎಲ್ಲರೂ ಸಹ ವಿರೋಧಿಗಳು ಅಂತ ಭಾವಿಸೋದು ಬೇಡ. ಈಗ ಚಿತ್ರದುರ್ಗದಲ್ಲೂ ಸಹ ನಾಗರಾಜ್ ಅವರ ಜೊತೆಯಲ್ಲಿ ಇನ್ನೊಬ್ಬರು ಸ್ಪರ್ಧಿಗಳು ಸ್ನೇಹಿತರೇ ಸಹ, ಅವರು ಚಿತ್ರದುರ್ಗದವರೇ, ನಿಮ್ಮವರೇ ಸ್ನೇಹಿತರಾಗಿ ಸ್ಪರ್ಧೆ ಇದ್ದಾರೆ. ಅವ್ರನ್ನ ನಾವು ಸ್ನೇಹಿತರಾಗಿ ನೋಡೋಣ, ನಮ್ಮ ವಿರುದ್ಧದ ಸ್ಪರ್ಧಿಯಿಂದ ನೋಡದೇನೆ ಅವ್ರನ್ನು ಸಹ ಪ್ರೀತಿ ವಿಶ್ವಾಸ ತಗೊಂಡು ಇವರಿಗೆ ಮತದಾನ ಮಾಡಿ. ಚುನಾವಣೆ ಆಗಿ 13ನೇ ತಾರೀಕು ಆದ್ಮೇಲೆ 14ನೇ ತಾರೀಕು ಪ್ರತಿಸ್ಪರ್ಧಿಗಳು ನಾವೆಲ್ಲ ನಿಂತರೆ ಹಾಗೆ ಗೋಡೆ ಕ್ರಾಕ್ ಉಳ್ಕೊಳ್ಳೋದು ಬೇಡ. ನಾವು ಬೇರೆ, ಅವ್ರು ಬೇರೆ, ಚಿಕ್ಕ ಸಮುದಾಯ ನಮ್ದು. ಅದರಲ್ಲೂ ಚಿತ್ರದುರ್ಗದಂತ ಜಿಲ್ಲೆಯಲ್ಲಿ ಸಂಖ್ಯೆ ಬಹಳ ಕಮ್ಮಿ ಇರುತ್ತೆ. ಆ ಸಂಖ್ಯೆಯಲ್ಲಿ ಎರಡು ಡಿವೈಡ್ ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮ ವಿರೋಧಿಗಳು ಅಂತ ತೋರಿಸೋದು ಬೇಡ. 14ನೇ ತಾರೀಕಿಂದ ನಾವೆಲ್ಲ ಮಿತ್ರರೆ. ರಾಜ್ಯಾಧ್ಯಕ್ಷರು ಅಷ್ಟೇ, ನಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಇನ್ನೊಬ್ರು ಅಷ್ಟೇ. ಯಾಕಂದ್ರೆ ಅಶೋಕ್ ಅಂಡಳ್ ಅವರು ಎಷ್ಟು ವಿಚಾರ ಮಾಡಿಸಿದ್ರು ಅಂದ್ರೆ, ಅವರ ಹಿಂದಿನ ಅವಧಿಯ ಯಾರು ವಿರೋಧಿಗಳಿದ್ರು, ಪ್ರತಿಸ್ಪರ್ಧಿಗಳಿದ್ರು, ನಮ್ಮ ರಘುನಾಥ್ ಅವ್ರನ್ನ, ಲಕ್ಷ್ಮೀಕಾಂತ್ ಅವ್ರನ್ನ ಎಲ್ಲರನ್ನೂ ಕರೆದು ಮಹಾ ಸಮ್ಮೇಳನದಲ್ಲಿ ಅವರೆಲ್ಲ ಉಪಾಧ್ಯಕ್ಷರನ್ನ ಹಾಕೊಂಡು, ಅಂದ್ರೆ ಅಷ್ಟು ವಿಶಾಲ ಮನೋಭಾವ ಅವರದ್ದು ಇದೆ. ಅದೇ ರೀತಿಯಾಗಿ ನಮ್ಮ ಭಾನುಪ್ರಕಾಶ್ ಅವರು ಮುಂದಿನ 5 ವರ್ಷ ವಿಶೇಷವಾದಂತಹ ಸಂಸ್ಕಾರಯುತವಾದಂತಹ ಸ್ವಾಸ್ಥ್ಯ ಬ್ರಾಹ್ಮಣ ಸಮಾಜವನ್ನು ಕಟ್ಟಲಿಕ್ಕೆ ಅವರು ಕಟಿಬದ್ಧರಾಗಿ ನಿಂತಿದ್ದಾರೆ. ಈ ರಾತ್ರಿ 12 ಗಂಟೆಗೆ ನೀವು ಕಾಯ್ತಾ ಇರೋದು ನೋಡಿದ್ರೆ ನಮ್ಮ ಜಯ ನಿಶ್ಚಯ ಅಂತ ಅನ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ನಿಮ್ಮ ಮತದಾನವನ್ನ ನಾಗರಾಜ್ ಅವರಿಗೆ ಮತ್ತೆ ನಮ್ಮ ಭಾನುಪ್ರಕಾಶ್ ಅವರಿಗೆ ಮಾಡಬೇಕು ಅಂತ ಕಳಕಳಿಗೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೊಮ್ಮೆ ಕೊನೆಯಲ್ಲಿ ನನಗೆ ಬಹಳ ನೋವಾಗ್ತಾ ಇದೆ. 9 ಗಂಟೆಗೆ ಬರ್ತೀನಿ ಅಂತ ನಾಗರಾಜ್ ಅವರಿಗೆ ಫೋನಲ್ಲಿ ಹೇಳಿದ್ದೆ, ಆಮೇಲೆ 9:15 ಅಂತಂದೆ. 10 ಆಯ್ತು, 10 ಮುಖ 11 ಗಂಟೆ ಆಯ್ತು.